ಹಾಯ್ ಎವ್ರಿವನ್, ವೆಲ್ಕಮ್ ಟು ಸಿರಿ ಸಿಹಿ ವೆಬ್ಸ್ ಯೂಟ್ಯೂಬ್ ಚಾನಲ್. ತಾಯಿಯೇ ಮೊದಲ ಗುರು, ಮನೆಯೇ ಮೊದಲ ಪಾಠಶಾಲೆ ಅನ್ನೋ ಒಂದು ನಾಣ್ಣುಡಿ ಇದೆ. ಆ ಒಂದು ನಾಣ್ಣುಡಿ 100% ನಿಜ ಅಂತ ಹೇಳ್ಬೋದು. ಬಿಕಾಸ್ ಮಕ್ಕಳು ಶಾಲೆಗೆ ಹೋಗೋದಕ್ಕಿಂತ ಮುಂಚೆ ಮನೆಯಲ್ಲೇ ಸಾಕಷ್ಟು ಕಲಿತಾರೆ. ಮಕ್ಕಳಿಗೆ ಸ್ಕೂಲಿಗೆ ಕಳಿಸೋದಕ್ಕಿಂತ ಮುಂಚೆನೇ ಲೆಟರ್ಸು, ನಂಬರ್ಸು, ಕಲರ್ಸು, ಶೇಪ್ಸು ಇದ್ರ ಎಲ್ಲದ್ರ ಬಗ್ಗೆನೂ ನಾವು ಕಲಿಸ್ಕೊಡ್ಬೇಕಾಗತ್ತೆ. ಆ್ಯಂಡ್ ಮಕ್ಕಳು ಫಸ್ಟು ಕಲಿಯೋದು ಸ್ಕೂಲ್ ಬ್ಯಾಗ್ ಜೊತೆ ಅಲ್ಲ, ತಾಯಿಯ ಮಡ್ಲು ಜೊತೆ ಅಂತ ಹೇಳ್ಬೋದು. ಅಂದರೆ ತಾಯಿ ಜೊತೆ ಕುತ್ಕೊಂಡು ಅವರು ಕಲಿಯುವಂಥದ್ದು. ಸೊ ಆ ಥರ ಮಕ್ಕಳು ಕಲಿತಾಗ ಅವರಲ್ಲಿ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಅನ್ನೋದು ಹೆಚ್ಚಾಗುತ್ತೆ. ಒಂದು ಏಜಲ್ಲಿ ಮಕ್ಕಳಿಗೆ ಒತ್ತಡ ಹೇರಬಾರ್ದು. ಒತ್ತಡ ಇಲ್ಲದೇ ಒಂಥರ ಫ್ರೀಯಾಗಿ ಆಟದ ಜೊತೆ ಅವ್ರಿಗೆ ಕಲಿಸ್ಬೇಕಾಗತ್ತೆ. ನಾವು ಯಾವಾಗ ಅವ್ರಿಗೆ ಓದೋದಕ್ಕೆ ಸ್ಟ್ರೆಸ್ ಆಗ್ತೀವಿ ಅದ್ರ ಬಗ್ಗೆ ಅವ್ರಿಗೆ ಇಂಟ್ರೆಸ್ಟ್ ಬರೋದಿಲ್ಲ. ಸೊ ಹಾಗಾಗಿ ಮಕ್ಕಳಿಗೆ ಆಟದ ಜೊತೆ ನಾವು ಅವ್ರಿಗೆ ಕಲಿಸ್ಬೇಕಾಗತ್ತೆ. ಲೆಟರ್ಸ್ ಆಗಿರ್ಬೋದು, ನಂಬರ್ಸು, ಶೇಪ್ಸು, ಏನೇ ಒಂದು ಥೀಮ್ನ ನಾವು ಕಲಿಸ್ತೀವಿ, ಬೇಸಿಕ್ ಥಿಂಗ್ಸ್ಗಳನ್ನು ನಾವು ಅವ್ರಿಗೆ ಕಲಿಸ್ತೀವಿ ಅಂತಂದಾಗ ಅದನ್ನು ನಾವು ಅವ್ರಿಗೆ ಆಟದ ಮೂಲಕ ಕಲಿಸಿದಾಗ ಅದು ಅವ್ರಿಗೆ ಪರ್ಮನೆಂಟಾಗಿ ಆ ಒಂದು ಲರ್ನಿಂಗ್ ಅನ್ನೋದು ಏನಿದೆ ಅದು ಪರ್ಮನೆಂಟಾಗಿ ಹಾಗೇ ಇರುತ್ತೆ. ಈ ಮಕ್ಕಳಿಗೆ ಬೇಸಿಕ್ಕಾಗಿ ನಾವು ಫಸ್ಟ್ ಏನು ಹೇಳ್ಕೊಡ್ತೀವಿ, ಅವ್ರಿಗೆ ಹೇಗೆ ಟೀಚ್ ಮಾಡ್ತೀವಿ, ಅವ್ರಿಗೆ ಸ್ಟಡಿ ಕಡೆ ಹೇಗೆ ಇಂಟ್ರೆಸ್ಟ್ ಕೊಡ್ತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈ ಒಂದು ಮನೆ ಕಟ್ಟುವಾಗ ಹೇಗೆ ಒಂದು ಫೌಂಡೇಶನ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಅಂದರೆ ಈ ಮನೆಗೆ ಹಾಕುವಂಥ ಒಂದು ಫೌಂಡೇಶನ್ ಅನ್ನೋದು ಎಷ್ಟು ಭದ್ರವಾಗಿರುತ್ತೆ, ಹಾಗೆ ಈ ಮನೆ ಕೂಡ ಅಷ್ಟೇ ಗಟ್ಟಿಮುಟ್ಟಾಗಿರುತ್ತೆ ಅಂತ ಹೇಳ್ತಾರಲ್ವ. ಹಾಗೆ ಮಕ್ಕಳಿಗೆ ಬೇಸಿಕ್ಕಾಗಿ ಚಿಕ್ಕ ಏಜಲ್ಲಿ ನಾವು ಪ್ರತಿಯೊಂದನ್ನು ನಾವು ಪರ್ಫೆಕ್ಟಾಗಿ ಕಲಿಸ್ಬೇಕಾಗತ್ತೆ. ಸೊ ಇಲ್ಲಿ ಕೂಡ ನಾನು ಕೆಲವೊಂದು ಬುಕ್ಸ್ಗಳನ್ನು ಆರ್ಡರ್ ಮಾಡಿ ತರಿಸಿದ್ದೆ. ಸೊ ಎವ್ರಿ ಡೇ ನಾನು ಇದನ್ನು ಸಿರಿಗೆ ಕಲಿಸ್ತಾ ಇರ್ತೀನಿ. ಬೇಸಿಕ್ಕಾಗಿ ಕೆಲವೊಂದು ಅನಿಮಲ್ಸ್ಗಳು, ಹಾಗೆ ಇದು ಗುಡ್ ಹ್ಯಾಬಿಟ್ಸ್ ಬುಕ್ಕು ನಾನು ಎವ್ರಿ ಡೇ ಮಲ್ಕೊಳ್ಳೋ ಟೈಮಲ್ಲಿ ಸಿರಿಗೆ ಇದನ್ನು ಒಂದ್ಸರಿ ಟೀಚ್ ಮಾಡಿಬಿಟ್ಟೆ ನಾನು ಮಲಗಿಸ್ತೀನಿ. ಮಕ್ಕಳಿಗೆ ಪ್ರೆಷರ್ ಹಾಕಬಾರ್ದು. ಪ್ರೆಷರ್ ಇಲ್ಲದೇ ಅವ್ರು ಇಷ್ಟಪಟ್ಟು ಕೂತ್ಕೊಂಡು ಓದೋ ಥರ ಇರಬೇಕು. ಆ್ಯಂಡ್ ಅವರು ಸ್ಟಡೀಸ್ನ ನಾನು ಓದ್ತೀನಿ, ನಾನು ಬರೀತೀನಿ, ಕೊಡಿ ಬುಕ್ಕು ಅಂತ ಕೇಳೋ ಥರ ನಾವು ಅವ್ರನ್ನ ಪ್ರಿಪೇರ್ ಮಾಡಬೇಕಾಗತ್ತೆ. ಯಾಕಂದರೆ ನಾವು ಪ್ರೆಷರ್ ಹಾಕಿ ಮಾಡುವಂಥ ಕೆಲಸ ಯಾವುದು ಕೂಡ ಅವರು ಇಷ್ಟಪಟ್ಟು ಮಾಡೋದಿಲ್ಲ. ಹಾಗಾಗಿ ಅವರೇ ಇಷ್ಟಪಟ್ಟು ನಮ್ಮನ್ನು ಕೇಳೋ ಥರ ಇರಬೇಕು. ಸೊ ಮಕ್ಕಳು ಯೂಶ್ವಲಾಗಿ ಡ್ರಾಯಿಂಗು ಆ್ಯಂಡ್ ಪೇಂಟಿಂಗು ಈ ಥರದ್ದು ಕಂಪಲ್ಸರಿ ಇಷ್ಟಪಟ್ಟೇ ಪಡ್ತಾರೆ. ಹಾಗಾಗಿ ಸಿರಿಗೆ ನಾನು ಅವಳು ಇಷ್ಟಪಟ್ಟು ಕೇಳಿದಾಗೆಲ್ಲ ಕೆಲವೊಂದು ಸ್ಕೆಚ್ ಪೆನ್ಸ್ಗಳು, ಕ್ರಯಾನ್ಸ್ಗಳನ್ನ ಕೊಟ್ಬಿಟ್ಟು ಡ್ರಾಯಿಂಗ್ ಮಾಡೋಕ್ಕೂ ಕೂಡ ಕೊಡ್ತಾಯಿದ್ದೆ. ಆ್ಯಂಡ್ ಈ ಒಂದು ಬುಕ್ಕು ಮಾತ್ರ ತುಂಬಾ ಚೆನ್ನಾಗಿದೆ. ಒಂದೇ ಒಂದು ಬುಕ್ಕಲ್ಲಿ ಎಲ್ಲನೂ ಇದೆ, ಕಲರ್ಸು, ಫ್ರೂಟ್ಸು, ಶೇಪ್ಸು ಆ್ಯಂಡ್ ಎವ್ರಿ ಡೇ ನಾವು ಯೂಸ್ ಮಾಡುವಂತಹ ಎಲ್ಲ ವರ್ಡ್ಸ್ಗಳು ನಾವು ಆ ಒಂದು ಬುಕ್ಕಲ್ಲೇ ನೋಡ್ಬೋದು. ಅಂದರೆ ಈಗ ಒಂದು ಬರ್ಡೇ ಅಂತ ಇದ್ದರೆ ಬರ್ಡೇನಲ್ಲಿ ಏನೇನು ಬರ್ಡೇ ಕ್ಯಾಪ್ಸು, ಬರ್ಡೇ ಗರ್ಲು, ಬಲೂನ್ಸು ಏನೇನು ಬರುತ್ತೆ, ಕೇಕು ಪ್ರತಿಯೊಂದೂ ಒಂದು ಪೇಜಲ್ಲಿ ಕಂಪ್ಲೀಟಾಗಿ ಕೊಟ್ಟಿರ್ತಾರೆ. ಸೊ ಫ್ಯಾಮಿಲಿ, ಹೌಸು ಪ್ರತಿಯೊಂದು, ಸೊ ಈ ಒಂದು ಬುಕ್ಕಲ್ಲಿ ಆಲ್ಮೋಸ್ಟ್ ಪ್ರತಿಯೊಂದು ಕಲ್ತ್ಬಿಡ್ಬೋದು. ಸೊ ಎಲ್ಲನೂ ಈ ಒಂದು ಬುಕ್ಕಲ್ಲೇ ಕವರ್ ಆಗಿದೆ. ಸೊ ಹಾಗಾಗಿ ಈ ಒಂದು ಬುಕ್ಕನ್ನು ಆರ್ಡರ್ ಮಾಡಿ ತರಿಸಿದ್ದೆ. ಸೊ ನಾವು ಹೇಳ್ಕೊಡ್ತಾ ಇದ್ದಷ್ಟು ಮಕ್ಕಳು ಕಲಿಯೋದು ಜಾಸ್ತಿ ಆ್ಯಂಡ್ ಇಂಟ್ರೆಸ್ಟ್ ಬರುತ್ತೆ ಮಕ್ಕಳಿಗೆ. ಇದಕ್ಕೇನಂತಾರೆ, ಅದಕ್ಕೇನಂತಾರೆ, ಇದು ಹೇಗೆ, ಅದು ಹೇಗೆ ಅಂತ. ಹಾಗಾಗಿ ಮಕ್ಕಳಿಗೆ ನಾವು ಅದ್ರ ಬಗ್ಗೆ ಇಂಟ್ರೆಸ್ಟ್ ಕೊಟ್ಟು ಕಲಿಸ್ಬೇಕಾಗತ್ತೆ. ಆ್ಯಂಡ್ ಈ ಬುಕ್ಕು ಕೂಡ ತುಂಬಾ ಚೆನ್ನಾಗಿದೆ. ಅಂದರೆ ಕೆಲವೊಂದು ವರ್ಡ್ಸು ಮತ್ತು ಹಾಗೆ ಸೆಂಟೆನ್ಸು, ಕೆಲವೊಂದು ಫಸ್ಟು ಮಕ್ಕಳು ಯಾವ ವರ್ಡ್ಸ್ಗಳನ್ನು ಯೂಸ್ ಮಾಡಬೇಕಾಗತ್ತೆ ಆ್ಯಂಡ್ ಸೆಂಟೆನ್ಸ್ಗಳನ್ನ ಹೇಗೆ ಫಾರ್ಮ್ ಮಾಡಬೇಕಾಗತ್ತೆ, ಇಂಗ್ಲೀಷ್ನ ಅವ್ರನ್ನ ಲರ್ನ್ ಮಾಡುವಾಗ ಹೇಗೆ ಸೆಂಟೆನ್ಸ್ನ ಅವರು ಫಾರ್ಮ್ ಮಾಡಬೇಕಾಗತ್ತೆ ಅನ್ನೋದನ್ನು ಕಲಿಬೋದು. ಚಿಕ್ಕ ಚಿಕ್ಕ ವರ್ಡ್ಸ್ಗಳಿಂದನೇ ಅವರು ಕಲಿಬೇಕಾಗತ್ತಲ್ವ. ಹಾಗಾಗಿ ಆ್ಯಂಡ್ ಆ ಬುಕ್ಕು ಕೂಡ ತುಂಬಾ ಯೂಸ್ಫುಲ್ ಇದೆ. ಆ್ಯಂಡ್ ಕೆಲವೊಂದು ರೈಮ್ಸ್ಗಳನ್ನು ಇಷ್ಟಪಟ್ಟು ಕಲಿತಾರೆ ಮಕ್ಕಳು. ಹಾಗಾಗಿ ರೈಮ್ಸ್ ಬುಕ್ಕು ಕೂಡ ತರಿಸಿದೆ. ಮಕ್ಕಳಿಗೆ ಸ್ಟೋರೀಸ್ಗಳನ್ನ ಹೇಳೋದ್ರಿಂದ ತುಂಬಾ ಬೆನಿಫಿಟ್ಸ್ ಇದೆ. ಮಕ್ಕಳು ಸ್ಕ್ರೀನ್ ಟೈಮ್ನ ಅವಾಯ್ಡ್ ಮಾಡ್ತಾರೆ ಆ್ಯಂಡ್ ಅವರಲ್ಲಿ ಇಮ್ಯಾಜಿನೇಷನ್ ಪವರ್ ಅನ್ನೋದು ಇನ್ಕ್ರೀಸ್ ಆಗುತ್ತೆ. ಸೊ ಕತೆಗೆ ಅವರು ಅಡಿಕ್ಷನ್ ಆದರು ಅಂದರೆ ಸೊ ಯಾವಾಗಲೂ ಅವರು ಕತೆಗಳನ್ನು ಕೇಳೋದು ಆ್ಯಂಡ್ ಅದರಲ್ಲಿ ಸ್ವಲ್ಪ ಇನ್ವಾಲ್ವ್ ಆಗೋದು ಆ್ಯಂಡ್ ಇಮ್ಯಾಜಿನೇಷನ್ ಪವರ್ ಅನ್ನೋದು ಅವರಲ್ಲಿ ಬೆಳೆಯುತ್ತೆ. ಸೊ ಹಾಗಾಗಿ ನಾನು ಸಿರಿಗೆ ಸ್ಟೋರಿ ಬುಕ್ಕು ಕೂಡ ತರಿಸಿದೆ. ಆ್ಯಂಡ್ ಸಿರಿ ಆದಷ್ಟು ನಾವು ಸ್ಕ್ರೀನ್ ಟೈಮ್ ಏನಾದರೂ ಅವಾಯ್ಡ್ ಮಾಡಿದಾಗ ಅವಳು ಹೇಳೋದು, ಮಲ್ಕೊಳ್ಳುವಾಗಲೂ ಅಷ್ಟೇ, ಏನಾದರೂ ಒಂದು ಕತೆ ಹೇಳಿ, ಒಂದು ಸ್ಟೋರಿ ಹೇಳಿ ಅಂತ. ಸೊ ಯೂಶ್ವಲಾಗಿ ಸ್ಟೋರಿ ಹೇಳಿಬಿಟ್ಟೆ ಮಲಗಿಸ್ತೀವಿ. ಎಷ್ಟು ಪುಟ್ಟು ಮಕ್ಕಳು ಆಗಿದ್ರು ಪರವಾಗಿಲ್ಲ, ಆಫ್ಟರ್ 1 ಇಯರು ಮಕ್ಕಳಿಗೆ ನಾವು ಅಟ್ಲೀಸ್ಟ್ 15 to 20 ಮಿನಿಟ್ಸ್, ಅಟ್ಲೀಸ್ಟ್ ಒಂದು ಹಾಫ್ ಆನ್ ಅವರ್ ಮಕ್ಕಳಿಗೆ ನಾವು ಅವರ ಏಜ್ಗೆ ತಕ್ಕಂತೆ ಅವ್ರಿಗೆ ಒಂದು ಬುಕ್ಕು ಕೊಟ್ಬಿಟ್ಟು ಕೂರಿಸೋದು ತುಂಬಾ ಒಳ್ಳೆಯದು. ಅವ್ರು ಏನಾದರೂ ಬರೀಲಿ ಅಥವಾ ಒಂದು ಪೆನ್ ಹಿಡಿಯೋವಂಥದ್ದು ಕಲಿತಾರೆ, ಒಂದು ಪೆನ್ಸಿಲ್ ಹಿಡಿಯೋವಂಥದ್ದು ಕಲಿತಾರೆ, ಗೀಚೋದು ಕಲಿತಾರೆ. ಸೊ ಅವ್ರು ಗೀಚಲಿ ಅಥವಾ ಅವರು ಡ್ರಾಯಿಂಗಲ್ಲಿ ಹೇಗಾದರೂ ಡ್ರಾಯಿಂಗ್ ಮಾಡಲಿ, ಪೇಂಟಿಂಗ್ ಮಾಡಲಿ,
ಸೊ ಏನಾದರೂ ಒಂದು ಲರ್ನ್ ಮಾಡ್ತಾರೆ. ಅಂದರೆ ಅವರು ಓದೋದಕ್ಕಿನ್ನ ಬಂದಿಲ್ಲ ಅಂದರೂ ಅಲ್ಲಿರುವಂಥ ವರ್ಡ್ಸ್ಗಳನ್ನು ಅದುಗಳನ್ನು ಅವರು ರೆಕಗ್ನೈಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಗಿಫ್ಟ್ಸ್, ಫ್ರೆಂಡ್ಸ್, ಫ್ರೆಂಡ್ಸ್, ಓಕೆ, ಕೇಕ್, ಕ್ಯಾಂಡಲ್ಸ್, party caps, straws, very good. Good girl. Colors, okay? Okay. White, orange, red, very good. Green, grapes. Yes, thumbs up. First thing ಮಾಡಿ thumbs up ಮಾಡಿ. ಮಕ್ಕಳು ಒಬ್ಬರನ್ನ ನೋಡಿ ಇನ್ನೊಬ್ಬರು ಕಲಿಯೋದು ಹೆಚ್ಚಾಗಿರುತ್ತೆ. ಹಾಗೆ ನಮ್ಮ ಮನೆಯಲ್ಲಿ ಕೂಡ ಅಷ್ಟೇ. ಸಿರಿ ಏನಾದರೂ ಬರೀತಾ ಇರುವಾಗ, ಓದ್ತಾ ಇರುವಾಗ ನಮ್ಮ ಸಿಸ್ಟರ್ ಮಗು ಹಾಗೆ ಸಿಹಿ ಇಬ್ಬರು ಕೂಡ ಇನ್ನೊಂದು ಬುಕ್ ತೊಗೊಂಡು ಅವರು ಕೂಡ ಗೀಚ್ತಾ ಇರ್ತಾರೆ, ಪೇಂಟಿಂಗ್ ಮಾಡ್ತಾ ಇರ್ತಾರೆ, ಕ್ರೇಯಾನ್ಸ್ ತೊಗೊಂಡು ಗೀಚ್ತಾ ಇರ್ತಾರೆ. ಸೊ ಅವ್ರು ಏನೋ ಒಂದು ಮಾಡಲಿ ಅಂತ ಬಿಟ್ಬಿಟ್ಟಿರ್ತೀವಿ. ಆ್ಯಂಡ್ ಆ ಬುಕ್ಕು ನೋಡ್ಬೋದು ಎಷ್ಟು ಕಲರ್ಫುಲ್ ಮಾಡಿಟ್ಬಿಟ್ಟಿದ್ದಾರೆ ಅಂದರೆ, ಬರೋ ಎಲ್ಲ ಕಲರ್ಸ್ನೂ ಹಾಕಿ ಪೇಂಟಿಂಗ್ ಮಾಡಿ, ಅದು ಕ್ರಯಾನ್ಸು, ಸ್ಕೆಚ್ ಪೆನ್ಸು ಎಲ್ಲನೂ ಹಾಕಿ ಗೀಚ್ಬಿಟ್ಟಿದ್ದಾರೆ. ಅಷ್ಟು ಇದಾಗಿದೆ ಬುಕ್ಕು. ಬಟ್ ಆದರೂ ಕೂಡ ಅಟ್ಲೀಸ್ಟ್ ಅವ್ರು ಏನೋ ಒಂದು ಕಲಿತಾರೆ. ಅಂದರೆ ಯಾವ ಕಲರ್ ಅಂತ ಹೇಳಿ ಕಲಿತಾರೆ, ಹೇಗೆ ಮಾಡೋದು ಅಂತ ಹೇಳಿ ಕಲಿತಾರೆ ಅಲ್ವಾ. ಹಾಗಾಗಿ ಆ ಒಂದು ಇಂಟೆನ್ಷನಿಂದ ಹಾಗೆ ಅವ್ರು ಏನಾದರೂ ಮಾಡಲಿ ಅಂತ ಹೇಳಿ ಬುಕ್ಕು ಪೆನ್ನನ್ನು ಕೊಟ್ಬಿಟ್ಟು ಬಿಟ್ಬಿಟ್ಟಿರ್ತೀವಿ. ಮಕ್ಕಳು ಈ ಒಂದು ಏಜಲ್ಲಿ ನೋಡಿ ಕಲಿಯೋದು ತುಂಬ ಇರುತ್ತೆ. ನಾವು ಏನು ಮಾಡ್ತೀವಿ ಅದನ್ನೇ ಅವ್ರು ಮಾಡ್ತಾರೆ, ನಾವು ಏನು ಮಾತಾಡ್ತೀವಿ ಅದನ್ನೇ ಮಾತಾಡ್ತಾರೆ, ನಮ್ಮ ಒಂದು ಬಿಹೇವಿಯರ್ ಹೇಗಿರುತ್ತೆ ಅವರು ಅದನ್ನೇ ಮಾಡ್ತಾರೆ. ಸೊ ಆ ಥರ ಇರೋದ್ರಿಂದ ಅವ್ರನ್ನ ನಾವು ಜಾಗ್ರತೆಯಿಂದ ನೋಡ್ಕೊಳ್ಬೇಕಾಗುತ್ತೆ. ಆ್ಯಂಡ್ ಇವಾಗ ನಾವು ಯಾವುದೋ ಒಂದು ಗುಡ್ ಹ್ಯಾಬಿಟ್ಸ್, ಅಂದರೆ ನಾವು ಬುಕ್ಸ್ ಓದ್ತಾ ಇದ್ದರೆ ಅವರು ಕೂಡ ಒಂದು ಬುಕ್ ಎತ್ಕೊಂಡು ಓದೋವಂಥದ್ದು, ಅಥವಾ ನಾವು ಯಾವುದೋ ಒಂದು ಮನೆ ಕೆಲಸದಲ್ಲಿ ಇನ್ವಾಲ್ವ್ ಆಗಿ ತುಂಬ ಇಂಟ್ರೆಸ್ಟ್ ಕೊಟ್ಟು ಮಾಡ್ತಾ ಇದ್ದರೆ ಅವರು ಆ ಒಂದು ಕೆಲಸದಲ್ಲಿ ಇನ್ವಾಲ್ವ್ ಆಗೋದು, ಈ ಥರ ಇರುತ್ತೆ. ಹಾಗಾಗಿ ಈ ಒಂದು ಏಜಲ್ಲಿ ಮಕ್ಕಳು ನಮ್ಮನ್ನು ನೋಡಿ ಕಲಿಯೋದು ಹೆಚ್ಚಾಗಿರುತ್ತೆ. ಸಿರಿಗೆ ಪೇಂಟಿಂಗ್ ಮಾಡೋದು ಅಂದರೆ ತುಂಬಾ ಇಷ್ಟ. ಸ್ವಲ್ಪ ಓದೋದಾಗಿದ್ದ ತಕ್ಷಣವೇ ಅಲ್ಲಿ ಬೋರಿಂಗ್ ಆಗಕ್ಕೆ ಸ್ಟಾರ್ಟ್ ಆಯಿತು ಅಂತ ಅಂದಿದ ತಕ್ಷಣವೇ ಮಮ್ಮಿ ನನಗೆ ಪೇಂಟಿಂಗ್ ಕೊಡಿ, ನಾನು ಪೇಂಟಿಂಗ್ ಮಾಡ್ತೀನಿ ಅಂತ ಕೇಳ್ತಾರೆ. ಸೊ ಹಾಗಾಗಿ ನಾನು ಲಾಸ್ಟಲ್ಲಿ ಸ್ಟಡೀಸ್ ಎಲ್ಲ ಮುಗಿದ ಮೇಲೆ ಪೇಂಟಿಂಗ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಎಂಡಲ್ಲಿ ಎವ್ರಿ ಡೇ ಈ ಒಂದು ಪೇಂಟಿಂಗ್ನ ಕೊಡ್ತೀನಿ. ಪೇಂಟಿಂಗ್ ಕೊಟ್ಟಾಗ ಅವರು ಎಲ್ಲ ಗಲೀಜು ಮಾಡೋದು, ಅದನ್ನೆಲ್ಲ ಪೇಂಟಿಂಗು ಕೈಗೆ ಹಚ್ಕೊಳ್ಳೋದು, ಬಟ್ಟೆಗೆ ಹಚ್ಕೊಳ್ಳೋದು ಎಲ್ಲ ಇದ್ದೇ ಇರುತ್ತೆ. ಬಟ್ ಏನೂ ಮಾಡೋಕ್ಕಾಗಲ್ಲ, ಈ ಏಜಲ್ಲಿ ಮಕ್ಕಳು ಕಲಿಬೇಕು ಅನ್ನೋದು ಹೆಚ್ಚಾಗಿರುತ್ತಲ್ವ. ಹಾಗಾಗಿ ಕಲೀಲಿ, ಅವರು ಎಕ್ಸ್ಪ್ಲೋರ್ ಮಾಡಲಿ ಅಂತ ಹೇಳ್ಬಿಟ್ಟು ಬಿಟ್ಟಿರ್ತೀನಿ. ಆ್ಯಂಡ್ ಸಿರಿ ಪೇಂಟಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಸೊ ಇವರು ಎಲ್ಲ ಸ್ಟಾರ್ಟ್ ಮಾಡ್ಕೊಳ್ತಾರೆ, ಅವ್ರಿಗೂ ಪೇಂಟಿಂಗ್ ಬೇಕು ಅಂತ. ಸೊ ಹಾಗಾಗಿ ಮನೆಯಲ್ಲಿ ಮಕ್ಕಳಿದ್ರೆ ಅದೇ ಅಲ್ವಾ, ಒಬ್ಬರು ಏನು ತೊಗೊಳ್ತಾರೆ, ಒಬ್ಬರು ಏನು ಮಾಡ್ತಾರೆ, ಇವರು ಕೂಡ ಅದನ್ನೇ ಕೇಳೋದು, ಅದನ್ನೇ ಬೇಕು ಅಂತ ಹೇಳೋದು ಇದ್ದೇ ಇರುತ್ತೆ. ನಿಮ್ಮ ಮನೆಯಲ್ಲೂ ಕೂಡ ಚಿಕ್ಕ ಮಕ್ಕಳಿದ್ರೆ ಅವರ ಒಂದು ಡೈಲಿ ರೊಟೀನಲ್ಲಿ ಅಟ್ಲೀಸ್ಟ್ 10 to 15 ಮಿನಿಟ್ಸ್ ಎವ್ರಿ ಡೇ ಬುಕ್ಕುಗಳ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಅಂತೇಳಿ ಫಿಕ್ಸ್ ಮಾಡಿ. ಸೊ ಆಗ ಮಕ್ಕಳಿಗೆ ಸ್ಟಡೀಸ್ ಕಡೆ ಇಂಟ್ರೆಸ್ಟ್ ಬರುತ್ತೆ. ಆ್ಯಂಡ್ ಕಲಿಬೇಕು ಅನ್ನೋದು ಒಂದು ಮನೋಭಾವ ಅನ್ನೋದು ಬೆಳೆಯುತ್ತೆ. ಪ್ರೀತಿಯಿಂದ ಸೆಲ್ಫ್ ಕಾನ್ಫಿಡೆನ್ಸ್ ಜೊತೆ ಅವರು ಕಲಿತಾ ಹೋಗ್ತಾರೆ. ಸೊ ಆ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಆ್ಯಂಡ್ ಅವರು ಇಷ್ಟಪಟ್ಟು ಕಲಿಯೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ.